ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಥೆಲಸೆಮಿಯಾ ದಿನಾಚರಣೆ. ಅಸ್ಥಿಮಜ್ಜೆ ಕಸಿ ಮಾಡಿದ ಮಕ್ಕಳಿಗೆ ಸೈಕಲ್ ವಿತರಣೆ. ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ಇಳಕಲ್ಲ ಹಾಗೂ ಮಕ್ಕಳ ಹೆಮ್ಯಾಟೊಲಜಿ, ಅಂಕಾಲಜಿ ಮತ್ತು ಅಸ್ಥಿಮಜ್ಜೆ ಕಸಿ ವಿಭಾಗ, ಕಿಮ್ಸ್ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಥೆಲಸೆಮಿಯಾ ದಿನಾಚರಣೆ ಹಾಗೂ ಥೆಲಸೆಮಿಯಾ ರೋಗ ನಿವಾರಣೆಗಾಗಿ ಅಸ್ಥಿಮಜ್ಜೆ ಕಸಿ ಮಾಡಿಸಿದ ಮಕ್ಕಳಿಗೆ ಸೈಕಲ್ ವಿತರಣಾ ಸಮಾರಂಭ ಇಳಕಲ್ಲ ನಗರದ ಮಹೇಶ್ವರಿ ಆಸ್ಪತ್ರೆಯಲ್ಲಿ ರವಿವಾರ ನಡೆಯಿತು. ಸಮಾರಂಭವನ್ನು ಗುರು ಮಹಾಂತ ಶ್ರೀಗಳು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕಿಮ್ಸ್ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರವಿ ಜೋಶಿ, ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ಅಧ್ಯಕ್ಷ ಅಭಿಷೇಕ ಧರಕ ಆಗಮಿಸಿದ್ದರು. ಮತ್ತೊಮ್ಮೆ ಇವತ್ತಿನ ದಿವಸ ಅಂದರೆ ವಿಶ್ವ ತಾಯಂದಿರ ದಿವಸ ಮತ್ತು ನಾವು ಹಮ್ಮಿಕೊಂಡಂತಹ ವಿಶ್ವ ಥೆಲಸೆಮಿಯಾ ದಿನಾಚರಣೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತವನ್ನು ಇನ್ನೊಮ್ಮೆ ಕೋರುತ್ತೇನೆ. ಇವತ್ತಿನ ದಿವಸ ನಮ್ದೊಂದು ಸೌಭಾಗ್ಯನೇ ಅನ್ಬೋದು. ಮೊಟ್ಟ ಮೊದಲು ನಾವು ಈ ಕಾರ್ಯಕ್ರಮ ಬಗ್ಗೆ, ಈ ಫೌಂಡೇಶನ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ಫೌಂಡೇಶನ್ ವತಿಯಿಂದ ಮುಖ್ಯವಾಗಿ 4 ಕ್ಯಾಟಗರಿ ಪೇಷಂಟ್ಸ್ಗೆ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾವುದಂದ್ರೆ ಅದರಲ್ಲಿ ಮೇನ್ ಬರುವಂತಹ ಇವತ್ತಿನ ದಿವಸದ ಒಂದು ಕಾಯಿಲೆ ಏನೊಂದು ಥೆಲಸೆಮಿಯಾ ಅಂತ ಹೇಳ್ತೀವಿ. ಆ ಥೆಲಸೆಮಿಯಾ ಮಕ್ಕಳು ನೋವನ್ನು ನೋಡಲಾರದಂತೆ ಅವರು ಅನುಭವಿಸುವಂತಹ ತೊಂದರೆಯನ್ನು ನೋಡಿ ಈ ಫೌಂಡೇಶನ್ ಏನ್ ಮಾಡಿದಂದ್ರೆ ಸುಮಾರು ಒಂದು 20ರಿಂದ 25 ಮಕ್ಕಳನ್ನು ದತ್ತಕ್ಕೂ ಪಡೆದು ಈ ಮಕ್ಕಳ ಜೀವಕ್ಕೆ ಒಂದು ಜೀವವನ್ನು ಕೊಟ್ಟು ಅವರ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ನಾವು ಸ್ಟಾರ್ಟ್ ಮಾಡಿದ್ವಿ 2015ರಿಂದ. ಆಮೇಲೆ 2015ರಿಂದ 2017 ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. 2017ರಿಂದ 2021 ನಾವು ಪ್ರತಿ 21 ದಿವಸಕ್ಕೊಮ್ಮೆ ಈ ಮಕ್ಕಳಿಗೆ ರಕ್ತ ವರ್ಗಾವಣೆಯನ್ನು ಮಾಡ್ತಾ ಇದ್ವಿ. ಆಮೇಲೆ 2021ರಿಂದ ಇಷ್ಟಕ್ಕೆ ನಾವು ನಿಲ್ಲಬಾರದು, ನಮ್ಮ ಹೆಂಗೆ ಡೊನೇಷನ್ ಬರಕತ್ತು ನಾವೇನ್ ವಿಚಾರ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಒಂದ್ ಮಗುವಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ವಿ. ಅದೇನಂದ್ರೆ ಈ ಥೆಲಸೆಮಿಯಾ ಮಕ್ಕಳಿಗೆ ಒಂದು ಟೆಂಪರರಿ ಟ್ರೀಟ್ಮೆಂಟ್ ಏನಂದ್ರೆ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು. ಎಷ್ಟು ಅಂದ್ರೆ ಅವ್ರು ಇರೋ ತನಕ, ಅವ್ರು ಜೀವ ಇರೋ ತನಕ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಏನ್ ಹೇಳ್ತೀವಿ, ಅಸ್ಥಿ ಮಜ್ಜೆ ಕಸಿ. ಸೊ ಅಂತ ಮಕ್ಕಳಿಗೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಒಂದು ಅಸ್ಥಿ ಮಜ್ಜೆ ಕಸಿ ಮಾಡ್ಕೊಂಡು ನಿರ್ಧಾರ ಮಾಡಿ ಇವತ್ತಿನ ದಿವಸ ಕಳೆದ ಒಂದು 5 ವರ್ಷದಲ್ಲಿ 4-5 ವರ್ಷದಲ್ಲಿ ನಾವು 6 ಮಕ್ಕಳಿಗೆ ಸಕ್ಸಸ್ಫುಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಸಂತೋಷ. ಆಮೇಲೆ ಅದಕ್ಕೆ ಮುಖ್ಯ ರೂವಾರಿ ಯಾರಂದ್ರೆ ಡಾಕ್ಟರ್ ರವಿ ಜೋಶಿ ಅವರು. ಇನ್ನೊಂದು ಏನಂದ್ರೆ ಬರೀ ಥೆಲಸೆಮಿಯಾ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಮ ಭಾರತ ಸೈನ್ಯದಲ್ಲಿ ವರ್ಕ್ ಮಾಡುವಂತ ಆರ್ಮಿ ಆಗ್ಬಹುದು, ನೇವಿ ಮಕ್ಕಳಾಗ್ಬಹುದು, ಏರ್ ಫೋರ್ಸ್ ಮಕ್ಕಳಾಗ್ಬಹುದು, ಅವರ ಭಾರತ ಸೈನ್ಯದಲ್ಲಿ ಯಾರು ಈ ನಮ್ಮ ಭಾಗದಲ್ಲಿ ಯಾರೇ ಮಕ್ಕಳಿದ್ರು ಕೂಡ ಅವರಿಗೆ ನಾವು ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇವತ್ತು ಇಲ್ಲಿ ನಿಂತು ನಾವು ಆರಾಮಾಗಿ ಮಾತಾಡ್ಬೇಕಂದ್ರೆ ನಮ್ಮ ಮೇನ್ ಕಾರಣ ಅಂದ್ರೆ ನಮ್ಮ ಭಾರತ ಸೈನ್ಯದ ಸೋಲ್ಜರ್ಸ್ಗಳು ಅವರ ಅಲ್ಲೇ ಶ್ರಮ ಪಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ನಾವು ಒಂದು ಏನು ಶ್ರಮ ಪಡ್ಬೇಕಂದ್ರೆ ನಾವು ಇಲ್ಲೇ ಅವ್ರನ್ನ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಂದ್ರೆ ಸೀಳು ತುಟಿ ಮತ್ತು ಅಂಗುಳ. ಇದು ಕೋವಿಡ್ ನಲ್ಲಿ ನಾವು ಅನುಭವಿಸುವಂತ ತೊಂದರೆ. ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಿದ್ವಿ ಒಂದು 3-4 ಮಕ್ಕಳು ಆಪರೇಷನ್ ಆ ಟೈಮ್ನಲ್ಲಿ ಬಹಳಷ್ಟು ದವಾಖಾನೆ ಮುಚ್ಚಿ ಹೋಗಿದ್ದು, ಆಪರೇಷನ್ಸ್ ಕೆಲವೊಮ್ಮೆ ಪೋಸ್ಟ್ಪೋನ್ ಮಾಡಕತ್ತಿದ್ರು. ಅಂತ ಟೈಮ್ನಲ್ಲಿ ನಾವು 3 ಮಕ್ಕಳನ್ನು ಕಳೆದುಕೊಂಡು ಒಂದು ನೋವನ್ನು ನೋಡಿ ಯಾಕೆ ನಾವು ಈ ಲೆಫ್ಟ್ ಮತ್ತೆ ಸೀಳು ತುಟ್ಟು ಅಂಗುಳದ ಒಂದು ಆಪರೇಷನ್ ನಾವು ಇಲ್ಲೇ ಮಾಡಬಾರ್ದು ಅಂತ ಹೇಳಿ ನಿರ್ಧರಿಸಿದ್ವಿ. ಅಂತ ಟೈಮ್ನಲ್ಲಿ ಇದನ್ನ ನಿರ್ಧಾರ ತಗೊಂಡು ಇವತ್ತಿನ ದಿವಸ ನಾವು ಕನಿಷ್ಠ ಒಂದು 18 ಮಕ್ಕಳಿಗೆ ಆಪರೇಷನ್ ಕೂಡ ಮಾಡಿದ್ವಿ. ಆಮೇಲೆ ಇಷ್ಟೇ ಅಲ್ಲದೆ ಮಂದ ಬುದ್ಧಿ ಮಕ್ಕಳೇನಿರ್ತಾರೆ, ಹುಟ್ಟಿದಾಗ ಏನೊಂದು ಕೆಲವೊಂದಿಷ್ಟು ಸಮಸ್ಯೆ ಅಥವಾ ಕೆಲವೊಂದಿಷ್ಟು ಅನುವಂಶಕ ಕಾಯಿಲೆಗಳಿಗೆ ತುತ್ತಾಗಿ ಆ ಮಕ್ಕಳ ಜೀವ ಏನಂದ್ರೆ ಒಂದು ಸೆರೆಬ್ರಲ್ ಪಾಲ್ಸಿ ಮಂದ ಬುದ್ಧಿ ಮಕ್ಕಳಾಗಿರ್ತಾವ. ಅಂತ ಮಕ್ಕಳಿಗೆ ಮೇಲಿನ ಮೇಲೆ ಕಾಯಿಲೆ ಕಾಡ್ತಿರ್ತಾವ. ಆಮೇಲೆ ಏನ್ ಮಾಡ್ತಾರ, ಪಾಲಕರು 1-2 ಸಲ ತೋರಿಸ್ತಾರ. ಆಮೇಲೆ ಅವ್ರಿಗೆ ಗೊತ್ತಾಗ್ತದಲ್ಲ, ಏನಪ್ಪಾ ಈ ಮಗು ಎಷ್ಟೇ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ, ಒಂದು ಜೀವನ ಇಷ್ಟೇ ಇರ್ಬೋದು, ಅವ್ರಿಗೆ ನಿರ್ಲಕ್ಷ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತ ಮಕ್ಕಳು ನಿರ್ಲಕ್ಷ್ಯ ಆಗಬಾರ್ದು, ನೆಗ್ಲಿಜೆನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಮಕ್ಕಳನ್ನು ನಾವು ಕೂಡ ಈ ಸಂಸ್ಥೆ ವತಿಯಿಂದ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ
ಥಲಸೆಮಿಯಾ ದಿನಾಚರಣೆ ಅಂಗವಾಗಿ ನಾವು ಇದನ್ನ ಮಾಡಿದ್ವಿ. ಆ 6 ಮಕ್ಕಳನ್ನ ಯಾರು ಈ ಥಲಸೆಮಿಯಾ ಮುಕ್ತ ಆಗಿದ್ದಾರೆ, ಅಂದ್ರೆ ಥಲಸೆಮಿಯಾ ರೋಗದಿಂದ ಥಲಸೆಮಿಯಾ ಮಕ್ಕಳು ಈ ಮುಕ್ತ ಆಗಿದ್ದಾರೆ ಅಂತ 6 ಮಕ್ಕಳು ಈ ಫೌಂಡೇಶನ್ ವತಿಯಿಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ವಿ. ಅವ್ರನ್ನು ಇವತ್ತಿನ ಈ ದಿವಸ ಕರೆದು ಒಂದು ಸೈಕಲ್ ವಿತರಣೆ ಮಾಡಿ, ಸೈಕಲ್ ಯಾಕೆ ವಿಚಾರ ಮಾಡಿದ್ವಿ ಅಂದ್ರೆ ಇವತ್ತಿನ ದಿವಸ ನೀವು ನೋಡ್ತಿರ್ಬೋದು ಎಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನಲ್ಲಿ ನೋಡ್ಕೊಂಡು ಟೈಮ್ ಕಳೀತಾ ಇದ್ದಾರೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟು ಅದರಿಂದ ಸಾಕಷ್ಟು ಕಾಯಿಲೆಗಳಿದೆ. ಒಂದು ಸೈಕಲ್ ಕೊಡೋದ್ರಿಂದ ಒಂದು ದೈಹಿಕ ಚಟುವಟಿಕೆ ಆಗ್ತದೆ ಅವರಿಗೆ, ಏನೋ ಹೊರಗಡೆ ಆಟ ಆಡ್ಬೇಕಂತ ಗುರುತಿಸಿ ಮಾಡ್ಕೊಂಡು ಸೈಕಲ್ ಅನ್ನು ಒಂದು ಕೊಡ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಇದರ ಪ್ರಚಾರ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾನು ಒಂದು ಧನ್ಯವಾದಗಳು ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ವರದಿಗಾರರಿಗೆ ಹೇಳ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರು. ಬರೀ ಅಷ್ಟಲ್ಲ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಡೊನೇಷನ್ ಮಾಡಿ ಈ ಮಕ್ಕಳಿಗೆ ನಮ್ಮನ್ನು ನಾವು ಇದು ಮಾಡುವಂತ ಒಂದು ಅಳಿಲು ಸೇವೆಗೆ ನಮಗೊಂದು ಧೈರ್ಯ ತುಂಬಿ ಮತ್ತೂ ಜಾಸ್ತಿ ಸೇವೆ ಮಾಡಿ ಅಂತ ಹೇಳಿ ಏನ್ ತಾವು ಇದನ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಈ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಆಮೇಲೆ ಥಲಸೆಮಿಯಾದ ಮುಖ್ಯ ನಮಗೆ ಬರೀ ಟ್ರೀಟ್ಮೆಂಟ್ ಅಲ್ಲ, ಪ್ರಿವೆನ್ಷನ್ ಅಂತ ನಾವೇನ್ ಹೇಳ್ತೀವಿ. ಪ್ರಿವೆನ್ಷನ್ ಬಹಳ ಇಂಪಾರ್ಟೆಂಟ್ ಅಲ್ಲ ನಮಗೆ. ರೋಗ ಬಂದಂದ್ರೆ ಯಾರು, ಬಟ್ ಅದಕ್ಕಿಂತ ಮುಂಚೆ ನಾವು ಈ ದೇಶದಲ್ಲಿ ಥಲಸೆಮಿಯಾನ ಜಡ್ಡನ್ನ ನಿಂದಿಸಬೇಕು. ಅದು ಒಂದೇ ಒಂದು ಸಿಂಪಲ್ ದಾರಿ ಏನಂದ್ರೆ ನಾವು HbA2 ಲೆವೆಲ್ ಮಾಡಿಸ್ಬೇಕು. ನಾನು ಈ ವೇದಿಕೆ ಮುಖಾಂತರ ತಮ್ಮ ಪತ್ರಿಕಾ ವರದಿಗಾರ ಮತ್ತು ದೃಶ್ಯ ವರದಿಗಾರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಮೆಸೇಜ್ ಅನ್ನು ತಾವು ತಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿ ಒಂದು ಜನರಲ್ಲಿ ಅವೇರ್ನೆಸ್ ತಗೊಂಡ್ಬಿಡಿ. ಏನಂದ್ರೆ ಈಗ ನಾರ್ವೆ ಆಗಿರ್ಬೋದು, ವಿಶ್ವದಲ್ಲಿ ನಾರ್ವೆ, ಸ್ಪೇನ್, ಜರ್ಮನಿ ಇವು 0 ಥಲಸೆಮಿಯಾ ಅಂತ ದೇಶ ಅಂತ ಹೇಳ್ತೀವಿ. ಯಾಕಂದ್ರೆ ಅವರಲ್ಲಿ ಕೂಡ ಮೊದಲು ಥಲಸೆಮಿಯಾ ಸಾಕಷ್ಟು ಇತ್ತು, ಬಟ್ ಅವ್ರು ಒಂದು ರೂಲ್ ಮಾಡಿದ್ರು. ಅದಕ್ಕೆ ಏನಂದ್ರೆ ಕಾಲೇಜ್ನಲ್ಲಿ 10th ಪಾಸ್ ಆದ ನಂತರ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೊಂಡು ಹೋಗಿರ್ತಾರಲ್ಲ, ಅವಾಗ ಕಂಪಲ್ಸರಿ ಅಡ್ಮಿಷನ್ ಮಾಡುವಂತ HbA2 ಲೆವೆಲ್ ನೋಡ್ಬೇಕಂತ ಹೇಳಿ ಒಂದು ನಿರ್ಧಾರ ತಗೊಂಡ್ರು. ಆಮೇಲೆ ಆ ಸರ್ಕಾರದ ನಿರ್ಧಾರದಂತೆ ಕಾಲೇಜ್ನಲ್ಲಿ HbA2 ಲೆವೆಲ್ ಮಾಡಿದಾಗ ಅವ್ರದ್ದು ಸಪೋಸ್ HbA2 ಲೆವೆಲ್ ಮೋರ್ ದೆನ್ 4 ಬಂತ್ ಅಂತ ತಿಳ್ಕೊರಿ, ಅವರು ಥಲಸೆಮಿಯಾ ಮೈನರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಥಲಸೆಮಿಯಾ ಮೇಜರ್ ಹುಟ್ಟಬೇಕಂದ್ರೆ ಒಂದೇ ಕಾರಣ, ತಂದೆ ಮತ್ತು ತಾಯಿ ಇಬ್ರು ಥಲಸೆಮಿಯಾ ಮೈನರ್ ಇದ್ರೆ ಮಾತ್ರ ಥಲಸೆಮಿಯಾ ಮೇಜರ್ ಮಗು ಹುಟ್ಟುತ್ತೆ. ಸೊ ಇದಕ್ಕೆ ಏನ್ ಸಿಂಪಲ್ ಅಂದ್ರೆ ನಮಗ್ ಥಲಸೆಮಿಯಾ ಮೈನರ್ ನಾನು ಗೊತ್ತಾದರೆ ನಾನು ಥಲಸೆಮಿಯಾ ಮೈನರ್ ಜೊತೆ ಮದುವೆ ಆಗಬಾರ್ದು. ಹಿಂಗ್ ಮಾಡಿದ್ರೆ ಮಾತ್ರ ನಾವು ಥಲಸೆಮಿಯಾ ಮೇಜರ್ ನಾವು ತಡೆಗಟ್ಟಬಹುದು. ಇಲ್ಲ ಏನಾಗ್ತದೆ, ಕಾಯಿಲೆ ಗಂಭೀರತೆ ಜಾಸ್ತಿ ಇರ್ತದೆ, ವೆಚ್ಚ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಸುಮಾರು 20 ರಿಂದ 40 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಸೊ ಅದು ಎಷ್ಟು ನೋವು ಆಗ್ತದೆ, ಬರೀ ಖರ್ಚದ ಪ್ರಶ್ನೆ ಅಲ್ಲ, ಪ್ರತಿ 21 ಮಗುನ ಕರ್ಕೊಂಡ್ ಬರ್ಬೇಕು, ಚುಚ್ಚಬೇಕು, ಕಣ್ಣಿಗೆ ನೋಡಾರ್ದಂತ ನೋವನ್ನು ನೋಡ್ಕೊಂತಂದ್ರೆ ಇದನ್ನ ತಡೆಗಟ್ಟಬಹುದು. ಒಂದೇ ಏನಂದ್ರೆ HbA2 ಲೆವೆಲ್ ಬಹಳ ಖರ್ಚೇನಿಲ್ಲ. ಟೆಸ್ಟ್ ಮಾಡಿ ಸಿಂಪಲ್ ಒಂದು 300 ರಿಂದ 500 ರೂಪಾಯಿ ಖರ್ಚು ಅಷ್ಟೇ ಇದೆ. ಇವನ್ ಆಲ್ ದ ಗೈನಕಾಲಜಿಸ್ಟ್ ಯಾರು ಹೆರಿಗೆ ತಜ್ಞರು ಅದರ ಪ್ರಸೂತಿ ತಜ್ಞರು ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ನಮ್ಮಲ್ಲಿ ಡೆಲಿವರಿ ಆದ ನಂತರ ಈಗ ಮಕ್ಕಳ ತಾಯಂದ್ರು ಬಂದಿರ್ತಾರೆ, ಇಷ್ಟೆಲ್ಲ ಟೆಸ್ಟ್ ಮಾಡಿಸ್ತಾರೆ, ಅದರಲ್ಲಿ ಒಂದು HbA2 ಲೆವೆಲ್ ಜೋಡಿಸ್ಬಿಡ್ರಿ. ಸಪೋಸ್ ಆ ತಾಯಿನಲ್ಲಿ HbA2 ಲೆವೆಲ್ ಮೋರ್ ದೆನ್ 4 ಅಂತ ಬಂತು ಅಂದ್ರೆ ನೀವು ಅಪೋಸಿಟ್ ಪಾರ್ಟ್ ಅಂದ್ರೆ ಆ ತಂದೆಗೂ ಕೂಡ ಈ HbA2 ಮಾಡಿಸಿ. ಮೈನರ್ ಇತ್ತಂದ್ರೆ ಅಂತಲ್ಲಿ ಮಾತ್ರ ಮೇಜರ್ ಮಗು ಹುಟ್ಟುತ್ತೆ. ಆಮೇಲೆ ಅಂತ ಮಗು ಇತ್ತಂದ್ರೆ ನಾವು ಹೊಟ್ಟೆಯಲ್ಲಿ ಗರ್ಭಕೋಶನಲ್ಲೇ ನೋಡ್ಕೋಬಹುದು, ಅದನ್ನ ಅಬಾರ್ಟ್ ಮಾಡಿಸ್ಬೇಕ್ರಿ. ಇದು ಒಂದೇ ದಾರಿಯಿಂದ ನಮ್ಮನ್ನು ಈ ಥಲಸೆಮಿಯಾ ಮುಕ್ತ ದೇಶ ಮಾಡ್ಬೇಕಂತ ಹೇಳಿ. ಸೊ ಇದನ್ನ ನೀವು ಸ್ವಲ್ಪ ಅವೇರ್ನೆಸ್ ತರಬೇಕಂತ ಹೇಳ್ತೀನಿ. ಆಮೇಲೆ ಇಲ್ಲಿ ತಾವೆಲ್ಲರೂ ಥಲಸೆಮಿಯಾ ಮಕ್ಕಳ ತಾಯಿ ತಂದಿರು ಬಂದಿದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಇದು ನಿಮ್ಮ ಮನೆಯಲ್ಲಿ ಒಂದು ಥಲಸೆಮಿಯಾ ಮೇಜರ್ ಮಗು ಐತೆ, ಇದರ ಅರ್ಥ ನಿಮ್ಮ ಅನುವಂಶಿಕಲ್ಲಿ ಯಾರ್ಯಾರು ತಂದೆ, ತಾಯಿ, ಅಣ್ಣ, ತಮ್ಮರು, ಅಜ್ಜ, ಅಜ್ಜಿ, ಈ ಬೋತ್ ಸೈಡ್ ಫ್ಯಾಮಿಲಿ, ತಾಯಿ ಫ್ಯಾಮಿಲಿಯಲ್ಲೂ ಕೂಡ ಮತ್ತೆ ತಂದೆ ಫ್ಯಾಮಿಲಿ ಕೂಡ ಈ ಥಲಸೆಮಿಯಾ HbA2 ಲೆವೆಲ್ ನೀವು ಎಲ್ಲಾರು ಟೆಸ್ಟ್ ಮಾಡಿಸ್ರಿ ನಿಮ್ಮ ಪರಿವಾರದಲ್ಲಿ. ಯಾಕಂದ್ರೆ ಇದು ಅನುವಂಶಿಕವಾಗಿ ಬರುವಂತಹ ಕಾಯಿಲೆ. ನೀವು ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಇದನ್ನು ಟೆಸ್ಟ್ ಮಾಡಿದ್ರೆ ಮತ್ತೆ ಈ ಮಗುವನ್ನು ಹುಟ್ಟಲಾರ್ದಂಗೆ ನಾವು ನೋಡ್ಕೋಬಹುದು. ಇಷ್ಟ ಹೇಳಿ ನನ್ನ ಒಂದು ಭಾಷಣ ಮುಗಿಸ್ತೇನೆ. ಧನ್ಯವಾದ. ಹಿಂದೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ, ವರ್ಷಕ್ಕೆ ಒಂದ್ಸಲಿ ಒಂದು ಮಗುಗಾದ್ರೂ ನಾವು ಸ್ಪಾನ್ಸರ್ ಮಾಡಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತ ಹೇಳಿ 2021ರಲ್ಲಿ ಮಾಡಿದ್ವಿ. 2026ರಲ್ಲಿ 6 ಮಕ್ಕಳಿಗೆ ಆಗ್ಲೇ ಆಗಿದೆ. ಥಲಸೆಮಿಯಾಗ ಮಕ್ಕಳು ಬಿಟ್ಟು ಬೇರೆ ಈಗ ಫ್ರಾಂಕ್ಲಿನ್ ಅನಿಮಿಯಾ ಅಂತ ಒಂದು ಮಗು ಇತ್ತು, ಅದಕ್ಕೂ ಸಹಿತ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ. ಈ ಸಂಘದಿಂದ ನಮಗೆ ಮಕ್ಕಳಿಗೆ ತುಂಬಾ ಸಹಾಯ ಸಿಕ್ಕಿದೆ. ಇನ್ಫ್ಯಾಕ್ಟ್ ಇವತ್ತೇನಾದ್ರೂ ಸಮಯ ಇದ್ರೆ ಅವರಿಂದಲೂ ಅವರ ಜರ್ನಿ ಏನಿತ್ತು, ಇಲ್ಲಿ ತಿಂಗಳಿಗೆ ಒಂದ್ಸಲ 3 ವಾರಕ್ಕೆ 4 ವಾರಕ್ಕೆ ಒಂದ್ಸಲ ರಕ್ತ ಹಾಕ್ಸೋದಿದೆ ಅಲ್ಲ, ಅದರಿಂದ ಹೊರಗಡೆ ಬಂದಿದ್ದಾರೆ. ಒಂದ್ ಮಗು ಅಂತ ಈಗಾಗಲೇ 5 ವರ್ಷ ಆಯ್ತು, ಆಲ್ಮೋಸ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿ ಈ ರೋಗದಿಂದ ಹೊರಗೆ ಬಂದ 5 ವರ್ಷ ಆಯ್ತು. ಅವರಿಂದನೂ ನಾವು ಕೇಳಬೇಕು. ಯಾಕಂದ್ರೆ ಒಂದೊಂದಿಷ್ಟು ಫ್ಯಾಮಿಲೀಸು ಒಂದು ಸಲಿನೂ ಬೆಂಗಳೂರೇ ಬಂದಿದ್ದಿಲ್ಲ. ನಾವು ಫಸ್ಟ್ ಈ ರೀತಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದಾಗ ಇದ್ರ ಬಗ್ಗೆ ಅವ್ರಿಗೆ ಏನೋ ಐಡಿಯಾನೇ ಇದ್ದಿದ್ದಿಲ್ಲ. ಅಂತವರಿಗೆ ಧೈರ್ಯ ತುಂಬಿ
ಪವನ್ ಹರಕ್ ಅವರು ಮತ್ತು ಟೀಮ್ನವರು ಧೈರ್ಯ ತುಂಬಿ ಬೆಂಗಳೂರಿಗೆ ಕಳಿಸಿ ಹಣದ ಸಹಾಯ ಮಾಡಿ ಗೌರ್ಮೆಂಟ್ ಸ್ಕೀಮ್ಸ್ ಏನಿದ್ವು ಅದನ್ನೂ ಎನ್ರೋಲ್ ಮಾಡಿಸಿ ಎಕ್ಸ್ಟ್ರಾ ಖರ್ಚು ಏನಿದೆ ಅದನ್ನೂ ಅವ್ರಿಗೆ ಕೊಟ್ಟು ಒಂದು ಖರ್ಚು ಕೊಟ್ಟು BMT ಮಾಡಿಸಿ ವಾಪಸ್ ಬಂದ ಮೇಲೆ 1 ವರ್ಷ ಇಲ್ಲಿ ತಿಂಗಳಿಗೆ ಒಂದ್ಸಲ ನಾನು ಬಂದು ಅವ್ರನ್ನ ನೋಡ್ತಿದ್ದೆ. ಆ ಟೈಮಲ್ಲೂ ಸಹಿತ ಅವರಿಗೆ ಬ್ಲಡ್ ಟೆಸ್ಟ್ ಆಗಲಿ ಇಲ್ಲ ಡ್ರಗ್ಸ್ ಆಗಲಿ ಅದರಲ್ಲೂ ಸಹಾಯ ಮಾಡಿ ಅದರಿಂದ ಹೊರಗಡೆ ಬಂದಿದ್ದಾರೆ ಈಗಾಗಲೇ ಮಕ್ಕಳು 6 ಮಕ್ಕಳು. ಅದ್ರಲ್ಲಿ ಯಾರಾದ್ರೂ ಒಬ್ರು ಬಂದು ತಮ್ಮ ಅನುಭವವನ್ನ ಹೇಳ್ಕೊತಿದ್ರೆ ಈಗ ಹೇಳ್ಕೋಬಹುದು. ಮತ್ತೆ ಈಗ ಫೈನಲಿ ಹೇಳುವಾಗ ಡಾಕ್ಟರ್ ಪವನ್ ಅವರು ಹೇಳ್ತಾ ಇದ್ರು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ. ಪ್ರಿವೆಂಟ್ ಮಾಡಬೇಕು. ಎಲ್ಲೆಲ್ಲಿ ಚಾನ್ಸಸ್ ಇರುತ್ತೆ ನಮಗೆ ಮೊದಲು ಮದುವೆ ಆಗೋಕ್ಕಿಂತ ಮುಂಚೆ ಪ್ರೀ ಮ್ಯಾರಿಟಲ್ ಅಂತ ಹೇಳ್ತೀವಿ, ಅಲ್ಲಿ ಚಾನ್ಸಸ್ ಇರುತ್ತೆ. ಮದುವೆ ಆದ್ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಇಬ್ಬರಿಗೂ ಟೆಸ್ಟ್ ಮಾಡಿಸಿದ್ರೆ ಅಲ್ಲಿ ಚಾನ್ಸಸ್ ಇರುತ್ತೆ. ಪ್ರೆಗ್ನೆಂಟ್ ಆದ್ಮೇಲೂ ಸಹಿತ 4 ರಿಂದ 5 ತಿಂಗಳಲ್ಲಿ ಫೀಟಸ್ ಏನ್ ಬೆಳೀತಾ ಇರುತ್ತೆ ಅದರಲ್ಲಿ CVS ಸ್ಯಾಂಪ್ಲಿಂಗ್ ಅಂತ ಮಾಡ್ತೀವಿ, ಅಮ್ನಿಯೋಸೆಂಟೆಸಿಸ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದ್ರೂ ಥ್ಯಾಲಸೆಮಿಯಾ ಮೇಜರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತು ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಚಾನ್ಸ್ ಮಿಸ್ ಮಾಡಿದ ಮೇಲೆ ಥ್ಯಾಲಸೆಮಿಯಾ ಮೇಜರ್ ಅಂತ ಮಗು ಹುಟ್ಟೋದು. ಮಗು ಹುಟ್ಟಿದ್ರು ಸಹಿತ ಇನ್ನೂ ತೊಂದರೆ ಇಲ್ಲ. ಈಗ 2026ರಲ್ಲಿ ಈಗ ಇಷ್ಟೊಂದು ಟ್ರೀಟ್ಮೆಂಟ್ ಬಂದಿದೆ. ಒಂದು ರಕ್ತ ಕರೆಕ್ಟ್ ಆಗಿ ಹಾಕ್ಸೋದು, ಇನ್ನೊಂದು ಐರನ್ ಕಿಲೇಷನ್ ಥೆರಪಿ ಅಂತ ಹೇಳ್ತೀವಿ ನಾವು. ಲೋಹದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ರಕ್ತದಲ್ಲಿ, ರಕ್ತ ಎಷ್ಟೆಲ್ಲ ಹಾಕಿಸ್ತೀವಿ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋ ಮೆಡಿಸಿನ್ಸ್ ಆಗ್ಲಿ ಅವು ಬಂದಿದೆ. ಇನ್ನೊಂದಿಷ್ಟು ಮೆಡಿಸಿನ್ಸ್ ರಕ್ತ ಸ್ವಲ್ಪ ಹಿಮೋಗ್ಲೋಬಿನ್ ರಕ್ತದಲ್ಲಿ ಜಾಸ್ತಿ ಮಾಡೋಕೆ ಒಂದಿಷ್ಟು ಹೊಸ ಮೆಡಿಸಿನ್ಸ್ ಬಂದಿದೆ. ಇದಕ್ಕೆ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತ ಇಂಡಿಯಾದಲ್ಲಿ ಇರೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಒಂದೇ. ಈಗ ಅವ್ರ ಮನೆಯಲ್ಲಿ ಯಾರಾದ್ರೂ ಫುಲ್ ಮ್ಯಾಚ್ ಇದ್ರೆ ಸಕ್ಸಸ್ ರೇಟ್ಸ್ 90 ರಿಂದ 95% ಇರುತ್ತೆ. ಫುಲ್ ಮ್ಯಾಚ್ ಯಾರು ಇಲ್ಲ, ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ನಾವು ಇಲ್ಲಿ ಮಾಡಿದೀವಿ. ಹಾಫ್ ಮ್ಯಾಚ್ ಯಾರಾದ್ರೂ ಇದ್ರೆ ಸಕ್ಸಸ್ ರೇಟ್ 85 ರಿಂದ 90% ಸಕ್ಸಸ್ ರೇಟ್ ಇರುತ್ತೆ. ಇನ್ನು ಮುಂದೆ 5 ರಿಂದ 10 ವರ್ಷದಲ್ಲಿ ಇದಕ್ಕೆ ಜೀನ್ ಥೆರಪಿ ಅಂತ ಟ್ರೀಟ್ಮೆಂಟ್ ಒಂದು ಬರೋದಿದೆ. ಓಕೆ, ಆ ಟ್ರೀಟ್ಮೆಂಟ್ ಬಂದ್ಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಗಿಂತನೂ ಈಸಿ ಆಗುತ್ತೆ ಆ ಟ್ರೀಟ್ಮೆಂಟ್ ಮಕ್ಕಳಿಗೆ. ಅದು ಇನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಒಂದು ದೇವರ ಪುಣ್ಯ ಅನ್ಬಹುದು. ಇನ್ಫ್ಯಾಕ್ಟ್ ನನಗೊಂದು 1000 ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಇದೆ. BMTs ಅಲ್ಲಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಅಲ್ಲಿ ಇನಿಷಿಯಲ್ 3 ಮಂತ್ಸ್ ಆಗ್ಲಿ ಅದಾದ್ಮೇಲೆ 1 ವರ್ಷ ಟೋಟಲ್ ಆಗ್ಲಿ ಮಕ್ಕಳಿಗೆ ತುಂಬಾ ತರದ ಪ್ರಾಬ್ಲಮ್ ಬರಬಹುದು. ಓಕೆ, ಅವ್ರ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ದೇವ್ರ ದಯೆಯಿಂದ ಪ್ಲಸ್ ಮನಸ್ಸು ಶುದ್ಧವಾಗಿದೆ, ಏನೋ ಮಾಡ್ಬೇಕಂತ ನಿಂತಿದ್ದಾರೆ ಈ ಸೊಸೈಟಿಯವರು. 6 ಮಕ್ಕಳಿಗೂ ಇನ್ನೂವರೆಗೂ ಮೇಜರ್ ಪ್ರಾಬ್ಲಮ್ ಏನೂ ಆಗೇ ಇಲ್ಲ. 6 ವರ್ಷ ಆಯ್ತು ಈಗಾಗಲೇ. ಓಕೆ, ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಪ್ಲಸ್ ಎಲ್ಲರದು ವಿಶಸ್ ಅದು, ಆಯ್ತಾ? ಅದ್ರ ಸಲುವಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನನಗೆ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ಅವರು ಸ್ಥಾಪನೆ ಮಾಡಿದಂಥ ರಾಮಾನುಜಾಚಾರ್ಯ ಫೌಂಡೇಶನ್ನು ಮತ್ತು ಮಹೇಶ್ವರಿ ಆಸ್ಪತ್ರೆ ಇದರ ವತಿಯಿಂದ ನಡೆಯುವಂಥ ಇವತ್ತು ಥೆಲಸ್ಮಿಯಾ ಡೇ ಮತ್ತು ತಾಯಿ ದಿನ, ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಮಾನವೀಯತೆಯನ್ನೇ ದೇವರನ್ನು ತಿಳ್ಕೊಂಡಂಥ ನಮ್ಮ ಶ್ರೀಯುತ ಡಾಕ್ಟರ್ ರವಿ ಜೋಶಿ ಅವರಲ್ಲಿ ಮತ್ತು ನಮ್ಮ ಶರಣರಾದಂಥ ಅಧ್ಯಕ್ಷರಾದಂಥ ಸರ್ ಅಭಿಷೇಕ್ ಧರಕ್ ಅವರಲ್ಲಿ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವೈದ್ಯರುಗಳಲ್ಲಿ, ನಮ್ಮ ಹಿರಿಯ ಶರಣರಲ್ಲಿ ಇಲ್ಲಿ ಎಲ್ಲ ಪೂಜ್ಯ ತಾಯಂದರಲ್ಲಿ ಶರಣರಲ್ಲಿ ಭಕ್ತಿಯ ಶರಣಾರ್ಥಿ. ಇದೊಂದು ಮಾನವೀಯತೆಯ ಸಮಾರಂಭ. ಇದು ಮನುಷ್ಯನಿಗೆ ಅಂತಃಕರಣ ಹೃದಯ ಇದ್ದವರು ಮಾಡುವಂತ ಕಾರ್ಯ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇಂಥದ್ರ ಬಗ್ಗೆ ಯೋಚನೆ ಮಾಡುವಂತ ಜನ ಇದ್ದಾರೆ. ಆದರೆ ಅಂತ ಯೋಚನೆ ಮಾಡುವಂತ ಜನ ನಮ್ಮ ಊರಲ್ಲಿ ಇದ್ದಾರೆ. ಅದು ನಮ್ಮ ಡಾಕ್ಟರ್ ಪವನ್ ಧರಕ್ ಅವರು. ಇದನ್ನ ನಾವು ಸುಮಾರು 5-6 ವರ್ಷದ ನಾನು ಮೊದಲೇ ಸಲನ ನಾನು ಬಂದಿದ್ದೆ ಇದ್ರಾಗ ಥೆಲಸ್ಮಿಯಾ ಡೇ ಅಂತಂದು. ಆ ಮಕ್ಕಳಿಗೆ ರಕ್ತ ಇರಂಗಿಲ್ಲ, ಅವರು ಖುಷಿಯಾಗಿರಂಗಿಲ್ಲ, ಮತ್ತು ಯಾವತ್ತು ವೀಕ್ನೆಸ್ ಆಗಿರ್ತಾರೆ, ಓಡಾಡಕ್ಕಾಗಂಗಿಲ್ಲ, ಅವ್ರಿಗೆ ಏನು ಊಟದ್ದು ಸಹಿತ ಸರಿಯಾಗಿ ಹತ್ತಂಗಿಲ್ಲ, ಎಲ್ಲ ಮಕ್ಕಳಿದ್ದಂಗೆ ಇರ್ತಿದ್ದಿಲ್ಲ. ಮತ್ತು ಹಂಗ ಬಿಟ್ರೆ ಅವ್ರು ಒಂದು ದಿವಸ ಡೆತ್ ಆಗಿಬಿಡ್ತಿದ್ರು. ಅಂಥ ಮಕ್ಕಳನ್ನ ನೋಡಿ ಈ ಮಕ್ಕಳನ್ನ ಬದುಕಿಸ್ಬೇಕು ಅನ್ನೋಂಥ ಒಂದು ತಾಯಿ ಹೃದಯ. ಆ ತಾಯಿಗೆ ಮಕ್ಕಳು ಬದುಕಲಿ ಅಂತ ಆಸೆ ಇರ್ತೈತಿ, ಆದರೆ ಬದುಕಿಸೋ ಶಕ್ತಿ ತಾಯಿಗೆ ಇರಂಗಿಲ್ಲ. ಯಾಕಂದ್ರೆ ಜ್ಞಾನ ಇರಂಗಿಲ್ಲ, ದುಡ್ಡು ಇರಂಗಿಲ್ಲ. ಆದರೆ ಅಂತ ಇನ್ನೊಂದು ತಾಯಿ ಅಂದ್ರೆ ನಮ್ಮ ಡಾಕ್ಟರ್ ಪವನ್ ಧರಕ್ ಅವರು. ಅಂತ ಮಕ್ಕಳ ಕಣ್ಣಿಲೆ ನೋಡಿ ಇವ್ರನ್ನ ಬದುಕಿಸ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಏನೈತಲ್ಲ, ಇದು ಎಲ್ಲರಿಗೂ ಬರೋದು ಬಹಳ ಕಷ್ಟ ಐತಿ. ನೋಡ್ತಾರೆ, ಅಯ್ಯೋ ಪಾಪ ಅಂತಾರೆ, ಹೋಗ್ಬಿಡ್ತಾರೆ. ಆದ್ರೆ ಅವರು ತಜ್ಞರಿದ್ದಾರೆ, ಹೆಂಗಾರ ಮಾಡಿ ಬದುಕಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ
ಎರಡು ಆಪ್ಷನ್. ಪ್ರತಿ 21 ದಿವಸಕ್ಕೆ ಅವ್ರ ರಕ್ತವನ್ನು ಇಲ್ಲಿ ಆಸ್ಪತ್ರೆಗೆ ಫ್ರೀ ಹಾಕ್ತಾರೆ. ಎಷ್ಟೇ ಮಕ್ಕಳಿದ್ರು ಥೆಲಸ್ಮಿಯಾ ರೋಗದಿಂದ ಬಳತಕ್ಕಂಥ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೆ ಪ್ರತಿ 21 ದಿವಸಕ್ಕೆ ರಕ್ತ ಫ್ರೀ ಹಾಕುವಂತ ಬಂದಾರ. ಆದ್ರೆ ಇದು ಟೆಂಪ್ರರಿ ಟ್ರೀಟ್ಮೆಂಟ್ ಅಂತ ತಿಳ್ಕೊಂಡು ಹೇಳಿ, ಆದ್ರೆ ಇದು ಒಳ್ಳೆ ಇನ್ನೊಬ್ಬ ರಕ್ತ ಹಾಕುವಂಗಿಲ್ಲ. ಆ ರಕ್ತ ತಾನೇ ಉತ್ಪತ್ತಿ ಆಗ್ಬೇಕು ಅದ್ರೊಳಗ. ಅದು ನಮ್ಮ ಬೋನ್ ಅಂದ್ರೆ ಎಲುಬಿನೊಳಗ ರಕ್ತ ಉತ್ಪತ್ತಿ ಆಗಿರ್ತೈತಿ. ಅಲ್ಲಿ ಎಲುಬಿನೊಳಗ ರಕ್ತ ಉತ್ಪತ್ತಿ ಆಗ್ಲಿಲ್ಲ ಅಂದ್ರ ಮುಂದೆ ರಕ್ತ ನಮ್ಮಲ್ಲಿ ಬರಂಗೇನೆ ಇಲ್ಲ. ಅದಕ್ಕೆ ಎಲುಬಿನಲ್ಲಿ ರಕ್ತ ಉತ್ಪತ್ತಿ ಆಗ್ಲಾರದಕ್ಕ ಥೆಲಸ್ಮಿಯಾ ಅಂತ ರೋಗ ಬಂದಿರ್ತೈತಿ. ಮ್ಯಾಗ ಎಷ್ಟು ರಕ್ತ ಹಾಕಿದ್ರು ಅದು ಟ್ರೀಟ್ಮೆಂಟ್ ಆಗಂಗೇ ಇಲ್ಲ. ಅದಕ್ಕೆ ಪರ್ಮನೆಂಟ್ ಆಗಿ ಆಗ್ಬೇಕಂದ್ರೆ ಆ ಎಲುಬಿನಲ್ಲೇ ರಕ್ತ ಉತ್ಪತ್ತಿ ಆಗ್ಬೇಕು. ಅದಕ್ಕೆ ಎಲುಬಿನಲ್ಲೇ ಆಪರೇಷನ್ ಮಾಡ್ಬಿಡುದು, ಅದನ್ನೇ ಟ್ರಾನ್ಸ್ಫರ್ ಮಾಡ್ಬಿಡುದು. ಅದಕ್ಕೆ ಆ ಮೂಲ ರೋಗಕ್ಕೆ ಮೂಲ ಟ್ರೀಟ್ಮೆಂಟ್ ಅದಕ್ಕನ್ನ ಹಿಡಿದು ಬಿಡ್ತಾರೆ ಅವ್ರು. ಅದಕ್ಕೆ ಇವತ್ತು ಅದನ್ನ ಮಾಡ್ಬೇಕಾತಂದ್ರೆ ಅದನ್ನ ಮಾಡಿಬಿಟ್ರೆ ಮತ್ತೆ ಹೊಳ್ಳಿ ರಕ್ತ ಹಾಕೋ ಅವಶ್ಯಕತೆ ಇರಂಗಿಲ್ಲ. ಎಲ್ಲರೂ ನಾರ್ಮಲ್ ಪೀಪಲ್ ಹೆಂಗಿರ್ತಾರೆ ಹಂಗ ರಕ್ತ ಉತ್ಪತ್ತಿ ಆಗಿರ್ತೈತೆ. ಅದಕ್ಕೆ ಮಾಡ್ಬೇಕಾದ್ರೆ 20 ರಿಂದ 40 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ಮಗುವಿಗೆ. ಆದ್ರೆ ಅವರು ನಮ್ಮ ರಾಮಾನುಜಾಚಾರ್ಯ ಫೌಂಡೇಶನ್ದಿಂದ, ನಮ್ಮ ಡಾಕ್ಟರ್ ರವಿ ಜೋಶಿ ಅವರ ಒಂದು ಸಹಕಾರದಿಂದ ಇವತ್ತು 40 ಲಕ್ಷ ರೂಪಾಯಿ ಖರ್ಚು ಮಾಡಿದಾರೆ ಒಂದು ಹುಡುಗನಿಗೆ. ಅಂತ 6 ಮಕ್ಕಳಿಗೆ ಇವತ್ತಿನ ದಿವಸ ಥೆಲಸ್ಮಿಯಾದಿಂದ ಮುಕ್ತಗೊಳಿಸಿದ್ದಾರೆ. ಆದ್ರೆ ದೇವ್ರು ಎಷ್ಟು ಸಂಪತ್ತು ಕೊಡ್ಬೇಕಂದ್ರೆ ಅವ್ರಿಗೆ, ಇಂಥವ್ರಿಗೆ ದೇವ್ರು ಸಂಪತ್ತು ಕೊಡ್ಬೇಕು. 1000 ಕೋಟಿ ಸಂಪತ್ತು ಕೊಡ್ಬೇಕು ಇಂಥವ್ರಿಗೆ. ಕೊಟ್ಟಾಗ ಏನಾಗತ್ತೆ ಅಂತಂದ್ರೆ ಹಂಗ ಎಷ್ಟು ಮಕ್ಳು ಇರ್ತಾವ ಅಷ್ಟು ಮಕ್ಕಳು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ಅಷ್ಟು ಮಕ್ಕಳಿಗೂ ಮಾಡಿಸ್ತಾರ ಅವ್ರು. ದುಡ್ಡು ಯಾರಿಗಿರ್ಬೇಕಂದ್ರೆ ನಮ್ಮ ಪವನ್ ಧರಕ್ನಂತವ್ರು ಇರ್ಬೇಕು ದುಡ್ಡು. ಆ ಭಗವಂತ ಅವರಿಗೆ ಅಂತ ಶಕ್ತಿಯನ್ನು ಕೊಡ್ಲಿ, ಭಗವಂತ ಅವ್ರಿಗೆ ಕಣ್ಣು ಮುಚ್ಚಿ ದುಡ್ಡು ಸುರಿಸ್ಲಿ. ಅದಕ್ಕೆ ಏನಾಗದೆ ಎಲ್ಲ ಇಂಥ ಬಡ ಮಕ್ಕಳೆಲ್ಲ ಉದ್ಧಾರ ಆಗ್ತಾರೆ. ಅದಕ್ಕಾಗಿ ಅಂತ ನಮ್ಮ ಪವನ್ ಧರಕ್ ಅಂತವ್ರು ಇವತ್ತು ನಮ್ಮ ಊರಲ್ಲಿ ಇದ್ದದ್ದು ಅದೊಂದು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಯಾವ ಊರಲ್ಲಿ ಇರ್ತಾರೋ ಆ ಊರಿಗೆ ದೊಡ್ಡ ಹೆಸರು ಬರ್ತದೆ. ವ್ಯಕ್ತಿಗಳು ಯಾವ ಊರಾಗ ಇರ್ತಾರೋ ಆ ಊರು ವಿಶ್ವವಿಖ್ಯಾತಿ ಆಗತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಪವನ್ ಧರಕ್ ಅಂತವ್ರಿಗೆ ನಮ್ಮ ಇಳಕಲ್ದಲ್ಲಿ ಇದ್ದಿದ್ರಿಂದ, ಇಳಕಲ್ ಒಂದು ಮಾತೃ ಭೂಮಿ ಆಗೈತಿ. ಇಂಥ ಇಳಕಲ್ಲಿಗೆ ಹೋದ್ರೆ ಪವನ್ ಧರಕ್ ಅವರು ಮಕ್ಕಳಿಗೆಲ್ಲ ಹಿಂಗ ಫ್ರೀ ರಕ್ತ ಹಾಕ್ತಾರಪ್ಪ ಅಂದ್ರೆ ಎಲ್ಲರಿಗೂ ಒಂದು ಇಳಕಲ್ಲದ ಮಹಿಮೆ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಅದಕ್ಕಾಗಿ ಇವತ್ತು ಆ ಕೆಲಸಕ್ಕೆಲ್ಲ ನಮ್ಮ ಡಾಕ್ಟರ್ ರವಿ ಜೋಶಿ ಅವರು ಕೆಲಸಕ್ಕೆಲ್ಲ ಸಹಕಾರ ಮಾಡಿ ಈಸ್ ಎಕ್ಸ್ಪರ್ಟ್. ಅದ್ರಾಗ ಬಹಳ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ ಅವ್ರು. ಅದ್ರಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ದೊಳಗೆ ಅವರು ಫ್ರೀ ಸರ್ವಿಸ್ ಮಾಡ್ತಾರೆ. ಇದನ್ನು ಅಂತ ಮಾನವೀಯತೆ ಹೃದಯ ಇವತ್ತಿನ ಕಾಲದಲ್ಲಿ ಉಚಿತ ಸೇವೆ ಮಾಡೋದ್ರ ಬಹಳ ಕಷ್ಟ. ಅದರಲ್ಲಿ ನಮ್ಮ ರವಿ ಜೋಶಿ ಅವರು ಮಾನವೀಯತೆ ಹೃದಯ. ಡಾಕ್ಟರ್ ಅಂದ್ರೆ ಎರಡನೇ ತಾಯಿ ಅದು. ಡಾಕ್ಟರ್ ಅಂದ್ರೆ ಎರಡನೇ ತಾಯಿ ಅದು. ಅದಕ್ಕಾಗಿ ಅವರು ಒಂದು ಸೇವೆಯನ್ನ ನಾವು ಬಹಳ ಸ್ಮರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಇವತ್ತು ನಮ್ಮ ರವಿ ಜೋಶಿ ಅವರು, ನಮ್ಮ ಡಾಕ್ಟರ್ ಪವನ್ ಧರಕ್ ಅವರ ಒಂದು ಶ್ರಮದಿಂದ ಅವರ ಅಂತಃಕರಣದಿಂದ ಇವತ್ತು 6 ಮಕ್ಕಳು ಸಂಪೂರ್ಣ ಗುಣಮುಖ ಆಗಿದ್ದಾರೆ. ಅವ್ರಿಗೇನು ರಕ್ತ ಹಾಕೋದು ಅವಶ್ಯಕತೆ ಇಲ್ಲ. ಇನ್ನು ವರ್ಷ ಒಬ್ಬೊಬ್ಬರನ್ನೊಬ್ಬೊಬ್ಬರು ಮಾಡ್ಕೊಂತ ಅವರು ಹೋಗ್ತಾರೆ. ವರ್ಷಕ್ಕೆ 100 ಮಂದಿದ್ ಮಾಡುವಂತ ಶಕ್ತಿಯನ್ನ ಆ ಭಗವಂತ ರಾಮಾನುಜಾಚಾರ್ಯ ವಿಜಯ ಮಹಾಂತೇಶ ಅವ್ರಿಗೆ ಕೊಡ್ಬೇಕಲ್ಲ. ಅದು ನಮ್ಮ ಪ್ರಾರ್ಥನೆ ಐತೆ. ಇಂಥವ್ರಿಗೆ ಸಂಪತ್ತು ಬಂತಂದ್ರೆ ಎಲ್ಲರೂ ಉದ್ಧಾರಕ್ಕಾರ. ಅದಕ್ಕಾಗಿ ಅದು ನಡಿಲಿ, ಅದು ಭಗವಂತ ಕರುಣೆ ಮಾಡ್ಲಿ ಅಂತ ಆಶಿಸಿ, ಮತ್ತಿನ್ನೂ ಸೀಳು ತುಟಿವು, ಮತ್ತಿನ್ನೂ ಹಲವು, ಮತ್ತಿನ್ನೊಂದು ಯಾವ್ದು ಹೇಳಿದ್ರು ಸರ್, ಸೈನಿಕರ ಮಕ್ಕಳಿಗೆ ಅದು ಎಷ್ಟು ಯಾರಿಗೆ ಕಲ್ಪನೆ ಐತೆ ನೋಡ್ರಿ. ಸೈನಿಕರ ಮಕ್ಕಳು ಅದು ಒಂದು ಮಾನವೀಯತೆನ, ಅದೊಂದು ಮಾನವೀಯತೆ. ಎಲ್ಲೇ ಸೈನಿಕರ ಮಕ್ಕಳು ಬಂದ್ರು ಫ್ರೀ ಟ್ರೀಟ್ಮೆಂಟ್. ಎಂತ ಮಾನವೀಯತೆ ಇದು. ಇದನ್ನ ಎಲ್ಲ ಆಸ್ಪತ್ರೆಯಲ್ಲೂ ಅಳವಡಿಸ್ಕೋಬೇಕಿದೆ. ಇಡೀ ದೇಶದ ತುಂಬಾ ಅಳವಡಿಸ್ಕೋಬೇಕಿದೆ. ಅದಕ್ಕೆ ಅಂತ ಅದ್ಭುತವಾದಂತ ಸೇವೆಯನ್ನ ಯಾರು ಆಲೋಚನೆ ಮಾಡಲಾರದನ್ನ ಅವ್ರು ಮಾಡ್ಯಾರ ಪವನ್ ಧರಕ್. ಇದಕ್ಕೇನೆ ಡಿಫರೆಂಟ್ ವ್ಯಕ್ತಿತ್ವ ಅನ್ನೋದು. ಅದಕ್ಕೆ ಅವ್ರಿಗೆ ವಿಜಯ ಮಹಾಂತ ಶಿವಿಗಳು, ಬಸವಾದಿ ಶರಣರು, ಪರಮ ಪೂಜ್ಯ ರಾಮಾನುಜಾಚಾರ್ಯರು ಅವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಸಂಪತ್ತು ಎಲ್ಲವನ್ನು ಅವ್ರಿಗೆ ಕರುಣಿಸ್ಲಿ. ಅದರಂಗೆ ನಮ್ಮ ರವಿ ಜೋಶಿ ಅವರಿಗೂ ಅದನ್ನ ಭಗವಂತ ಅದನ್ನು ಕರುಣಿಸ್ಲಿ ಅಂತ ಹಾರೈಸಿ, ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಏನು ಅದರಿಂದ ಥೆಲಸ್ಮಿಯಾ ರೋಗದಿಂದ ಮುಕ್ತ ಆಗಿರಲ್ಲ 6 ಮಕ್ಕಳು, ಅವ್ರಿಗೊಂದು ಚಲೋ ಸೈಕಲ್ ಕೊಡ್ಸ್ಯಾರ. ಎಂತ ಚಲೋ ಸೈಕಲ್, ದೊಡ್ಡ ದೊಡ್ಡ ಕೋಟ್ಯಾಧೀಶರ ಮಕ್ಕಳಿಗೆ ಕೊಡ್ತಾರೆ ಇಂಥ ಸೈಕಲ್. ಅಂತದನ್ನ ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅಂತ ಚಲೋ ಸೈಕಲ್ ಕೊಡ್ಸ್ಯಾರ. ಅಂದ್ರೆ ಏನಾರ ಹುಡುಗರು
ಬರೀ ಫೋನ್ ನೋಡ್ಕೊಂತ ಕುಂತು ಸೆಡೆಂಟರಿ ಲೈಫ್ ಆಗತಿ, ಅವ್ರಿಗೆ ಆರೋಗ್ಯ ಬೆಳೆಯಂಗಿಲ್ಲ, ರಕ್ತ ಸಂಚಾರ ಆಗಂಗಿಲ್ಲ ಅಂತಂದು ಅವ್ರಿಗೆ ಸೈಕಲ್ ಹೊಡ್ಯಾಕ್ ಕೊಡ್ತಾರೆ. ಅದನ್ನು ಹೆಂಗ್ ವಿಚಾರ ಮಾಡ್ಯಾರ ನೋಡಿ, ಅದನ್ನು ವಿಚಾರ. ಇವ್ರ ಮಕ್ಳು ಹೊಸ ಸೈಕಲ್, ಚಲೋ ಸೈಕಲ್ ಐತಂದ್ರೆ ಒಂದ್ ತಾಸ ಸೈಕಲ್ ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕಾಗಿ ಅದು ಕೂಡ, ಅದರಲ್ಲಿ ಕೂಡ ಮಾನವೀಯತೆ ಐತಿ. ಅದಕ್ಕಾಗಿ ಈಗ 6 ಮಂದಿ ಮಕ್ಕಳಿಗಿಂತ ಚಲೋ ಸೈಕಲ್ ಅನ್ನ ಅವರಿಗೆ ಕೊಡಿಸ್ತಾರೆ. ಅದಕ್ಕೆ ಆ ಮಕ್ಕಳೆಲ್ಲ ಹೋಗ್ಲಿ. ಅದಕ್ಕಾಗಿ ಈ ಆಸ್ಪತ್ರೆಯಿಂದ ಇನ್ನೂ ಸಾಕಷ್ಟು ಮಾನವೀಯ ಕಾರ್ಯಗಳು ನಡೀಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಶರಣ. ಈಗ ಗೊತ್ತಿರುವಾಗ ಏಪ್ರಿಲ್ ಮೇ ಹಾಲಿಡೇಸ್ ಇರ್ತವೆ. ಆ ಹಾಲಿಡೇಸ್ ನಲ್ಲಿ ತಮ್ಮ ತವರು ಊರಿನಲ್ಲಿ ನಮ್ಮ ಅಕ್ಕ ತಂಗಿಯರಾಗಿರ್ಬೋದು, ತಾಯಂದಿರಾಗಿರ್ಬೋದು ಹೋಗಿ ಬರ್ತಿರ್ತಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮ ನೋಡಿ, ನಮ್ಮ ತಂಗಿಯರು ಬಂದಿದ್ರು, ಅಕ್ಕ ಅವರು ತಂಗಿಯವರು ಬಂದಿದ್ದಾರೆ, ಅವ್ರ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ನೀನೆ ಅವ್ರ ಜೊತೆ ನಾವು ಡಿಸ್ಕಸ್, ನಮ್ಮ ಇವರು ಚಿಕ್ಕ ಮಕ್ಕಳು ಕೇಳಕತ್ತೀವಿ ನಾಳೆ ಹಾಸ್ಪಿಟಲ್ನಲ್ಲಿ ಏನು ಕಾರ್ಯಕ್ರಮ ಅದ ಅಂತೇಳಿ. ಅವಾಗ ನಾವು ಅವ್ರಿಗೆ ಹೇಳಿದ್ವಿ, ಹಿಂಗೆ ತಲೆಸಿನ ಮಕ್ಕಳು ಇರ್ತಾವೆ, ಅವ್ರಿಗೆ ನಾವು ಇದನ್ನ ಸೈಕಲ್ ಗಿಫ್ಟ್ ಕೊಡಕತ್ತೀವಿ, ಅವ್ರು ಹೋಗಿ ಹೊರಗೆ ಆಟ ಆಡ್ಬೇಕಂತೇಳಿ. ಹಿಂಗಿದ್ದಾಗ ಇವೆಲ್ಲಿಂದ ತಂದಿರಿ ಸೈಕಲ್ನ? ಹೆಂಗೆ ತಂದಿರಿ ಅಂದ್ರೆ ಫೌಂಡೇಶನ್ ಇಂದ ಫಂಡ್ಸ್ ಬರ್ತಿರ್ತಾವೆ. ಆ ಫಂಡ್ಸ್ ಜೋಡಿಸಿ ಎಲ್ಲರೂ ಡಿಸ್ಕಸ್ ಮಾಡಿ ಹಿಂಗೆ ಕೊಡ್ಬೇಕಂತ ಒಂದು ನಿರ್ಧಾರ ತಗೊಂಡಾಗ ಅದ್ರಲ್ಲಿ ಒಂದಿಬ್ರು ಮಕ್ಕಳು ಒಂದು ಕೆಲಸ, ನಾನು ನಮ್ಮ ಫಾದರ್ಗೆ ಫೋನ್ ಮಾಡಿ ಹೇಳ್ತೀವಿ, ಒಂದು ಸೈಕಲ್ ನಮ್ಮ ವತಿಯಿಂದ ಕೊಡ್ರಿ. 6 ಸೈಕಲ್ ನಲ್ಲಿ ಒಂದು ಏನ್ ಸೈಕಲ್ ಅಂತ ಈ ನಮ್ಮ ತಂಗಿಯರ ಮಕ್ಕಳ ಪರವಾಗಿ ಅವ್ರಿಗೊಂದು ಕೊಡ್ತೇವೆ. ಮಕ್ಕಳಿಂದ ಮಕ್ಕಳಿಗೆ ಒಂದು ಉಚಿತ ದಾನ ಅಂತ ಹೇಳ್ಬೋದು. ತಗೋರಿ ಏನ್ ಬರ್ರಿ ಗೋಕುಲ್ ಆಟ